ಎಲ್ಲರಿಗೂ ನಮಸ್ಕಾರ. ಈ ಒಂದು ಪಠ್ಯದಲ್ಲಿ ನಾವು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ನಷ್ಟ ಪರಿಹಾರದ ಕರಾರಿನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಷ್ಟ ಪರಿಹಾರದ ಪದದ ಅರ್ಥ. ಅದನ್ನು ನಾವು ಪ್ರೊಟೆಕ್ಷನ್ ಅಗೇನ್ಸ್ಟ್ ಲಾಸ್ಟ್ ಅಥವಾ ನಷ್ಟದ ವಿರುದ್ಧ ರಕ್ಷಣೆ ಎಂತಲೂ, ಪ್ರತಿಫಲ ಎಂತಲೂ ಅಥವಾ ಯಾವುದೇ ನಷ್ಟಕ್ಕೆ ಮರುಪಾವತಿ ಎಂತಲೂ ನಾವು ಅದನ್ನು ಕರೆಯಬಹುದು. ಭಾರತ ಕರಾರು ಅಧಿನಿಯಮ ಕಲಂ 124ರಲ್ಲಿ ಇದನ್ನ ಯಾವುದೇ ಒಬ್ಬ ವ್ಯಕ್ತಿಯ ನಡವಳಿಕೆಯಿಂದ ಅಥವಾ ಯಾವುದೇ ಇತರೆ ವ್ಯಕ್ತಿಯ ನಡವಳಿಕೆಯಿಂದ ತನಗೆ ಉಂಟಾದ ನಷ್ಟದಿಂದ ಮತ್ತೊಬ್ಬನನ್ನು ಭರವಸೆ ನೀಡಲು ಅಥವಾ ಉಳಿಸಲು ನೀಡುವಂತಹ ಒಂದು ಒಪ್ಪಂದದ ನಷ್ಟವನ್ನು ನಷ್ಟ ಪರಿಹಾರ ಎಂದು ಕರೆಯಲಾಗುತ್ತದೆ. ಈ ಕರಾರಿನಲ್ಲಿ ಇಬ್ಬರು ಪಕ್ಷಗಾರರು ಇರುತ್ತಾರೆ. ಯಾವ ವ್ಯಕ್ತಿ ವಾಗ್ದಾನವನ್ನು ಮಾಡುತ್ತಾನೋ ಆ ವ್ಯಕ್ತಿಯನ್ನು ಇಂಡೆಮ್ನಿಫೈಯರ್, ನಷ್ಟಭರ್ತಿ ಧಾರಕ ಅಥವಾ ನಷ್ಟ ಪರಿಹಾರಕಾರ ಎಂದು ಕರೆಯಬಹುದು. ಯಾವ ವ್ಯಕ್ತಿಗೆ ವಾಗ್ದಾನವನ್ನ ಮಾಡಲಾಗಿದೆಯೋ ಅಥವಾ ವಾಗ್ದಾನವನ್ನು ಪಡೆಯುವಂಥ ವ್ಯಕ್ತಿಯನ್ನ ಇಂಡೆಮ್ನಿಫೈಡ್ ಅಥವಾ ಇಂಡೆಮ್ನಿಟಿ ಹೋಲ್ಡರ್ ಅಥವಾ ಪರಿಹಾರ ಧಾರಕ ಅಥವಾ ಪರಿಹಾರ ಪಡೆದಂತಹ ವ್ಯಕ್ತಿ ಎಂದು ಕರೆಯಬಹುದು. ಈ ಕಲಮಿನ ಅನ್ವಯಿಸುವಿಕೆಯನ್ನ ನೋಡಿದಾಗ ಇದರ ಒಂದು ವ್ಯಾಪ್ತಿ ಬಹಳ ಕಿರಿದಾಗಿದೆ ಎನ್ನಬಹುದು. ಹಾಗೂ ಈ ಒಂದು ಕಲಮಿನಲ್ಲಿ ಯಾವುದೇ ವ್ಯಕ್ತಿಯ ನಡವಳಿಕೆಯಿಂದ ಉಂಟಾಗುವ ಕೃತ್ಯಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಹೊರತು ಬೇರೆ ರೀತಿಯಲ್ಲಿ ಉಂಟಾದ ನಷ್ಟಗಳನ್ನು ಅದು ಒಳಗೊಂಡಿರುವುದಿಲ್ಲ. ಕಲಂ 125ರಲ್ಲಿ ನಷ್ಟ ಪರಿಹಾರಕಾರನ ಹೊಣೆಗಾರಿಕೆ ಅಥವಾ ನಷ್ಟ ಪರಿಹಾರ ಧಾರಕನ ಹಕ್ಕುಗಳ ಬಗ್ಗೆ ಅದು ತಿಳಿಸಿಕೊಳ್ಳುತ್ತೆ. ಮೊದಲಿಗೆ ಆತ ಡ್ಯಾಮೇಜಸ್ ಅನ್ನು ಕ್ಲೈಮ್ ಮಾಡಬಹುದು. ಅಂದರೆ ಯಾವುದೇ ಒಂದು ದಾವೆಯನ್ನು ಅಥವಾ ದಾವೆಯಲ್ಲಿ ಆತ ಸಂದಾಯ ಮಾಡಿದ ಮೊತ್ತವನ್ನು ಆತ ಇಂಡೆಮ್ನಿಫೈಯರ್, ನಷ್ಟಭರ್ತಿ ಧಾರಕನಿಂದ ಆತ ಪಡೆಯಬಹುದು ಎಂದು ಹೇಳುತ್ತದೆ. ಎರಡನೇದಾಗಿ ಆತ ಖರ್ಚುಗಳನ್ನು ಸಹ ಕ್ಲೈಮ್ ಮಾಡಬಹುದು. ಅಂದರೆ ಯಾವುದೇ ಒಂದು ದಾವೆಯನ್ನು ಪ್ರತಿರೋಧಿಸಲು, ದಾವೆಯನ್ನು ಸಮರ್ಥಿಸಲು ಆತ ಮಾಡಿದ ಖರ್ಚುಗಳನ್ನು ಸಹ ಆತ ಇಂಡೆಮ್ನಿಫೈಯರ್ ಇಂದ ಪಡೆಯಬಹುದು ಎಂದು ಹೇಳುತ್ತದೆ. ಮೂರನೇದಾಗಿ ಆತ ಯಾವುದೇ ರಾಜಿಯಲ್ಲಿ ಅಥವಾ ಸೆಟಲ್ಮೆಂಟ್ ಅಲ್ಲಿ ನೀಡಿದಂತಹ ಒಂದು ಮೊತ್ತವನ್ನು ಸಹ ಇಂಡೆಮ್ನಿಫೈಯರ್ ಇಂದ ಪಡೆಯಬಹುದು ಎಂದು ಹೇಳುತ್ತದೆ. ಹಾಗೂ ನಾಲ್ಕನೇದಾಗಿ ಆತ ನಿರ್ದಿಷ್ಟ ಪೂರೈಕೆಗಾಗಿ ದಾವೆಯನ್ನು ಸಹ ಹೂಡಬಹುದು ಎಂದು ಹೇಳುತ್ತದೆ. ಈ ಇಂಡೆಮ್ನಿಫೈಯರ್ನ ಹೊಣೆಗಾರಿಕೆ ಪ್ರಾರಂಭ ಯಾವಾಗ ಆಗುತ್ತದೆ ಎಂದು ಕೇಳಿದಾಗ ನಮ್ಮಲ್ಲಿ ಹೈಕೋರ್ಟಿನಲ್ಲಿ ವಿಭಿನ್ನ ಅಭಿಪ್ರಾಯಗಳಿದೆ. ಅದರಲ್ಲಿ ಮೊದಲನೇ ಅಭಿಪ್ರಾಯದಲ್ಲಿ ಉಚ್ಚ ನ್ಯಾಯಾಲಯದ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯ, ಚೆನ್ನೈ ಉಚ್ಚ ನ್ಯಾಯಾಲಯ, ಅಲಹಾಬಾದ್ ಹಾಗೂ ಪಾಟ್ನಾ ಉಚ್ಚ ನ್ಯಾಯಾಲಯಗಳು ಈ ರೀತಿಯಾಗಿ ಹೇಳುತ್ತದೆ: ಇಂಡೆಮ್ನಿಫೈಯರ್ ಮೇ ಬಿ ಕಂಪೆಲ್ಡ್ ಟು ಇಂಡೆಮ್ನಿಫೈ ದ ಇಂಡೆಮ್ನಿಟಿ ಹೋಲ್ಡರ್ ವಿತೌಟ್ ವೇಟಿಂಗ್ ಆಫ್ ದಿ ಅಕರೆನ್ಸ್ ಆಫ್ ಆಕ್ಚುಯಲ್ ಲಾಸ್ ಆರ್ ಅಂಟಿಲ್ ಹಿ ಹ್ಯಾಸ್ ಇನ್ ಫ್ಯಾಕ್ಟ್ ಡಿಸ್ಚಾರ್ಜ್ ಇಟ್. ಅಂದರೆ ಯಾವುದೇ ಒಬ್ಬ ನಷ್ಟಭರ್ತಿ ಪಡೆದ ವ್ಯಕ್ತಿ ನಷ್ಟವನ್ನ ಅನುಭವಿಸುವ ಮುಂಚಿತವಾಗಿಯೇ ನಷ್ಟಭರ್ತಿ ಧಾರಕನಿಂದ ನಷ್ಟಭರ್ತಿಯನ್ನ ಪಡೆಯಬಹುದು ಎಂದು ಹೇಳುತ್ತದೆ. ಆದರೆ ಎರಡನೇ ಒಂದು ಅಭಿಪ್ರಾಯದಲ್ಲಿ ಲಾಹೋರ್, ನಾಗ್ಪುರ್ ಹಾಗೂ ಮುಂಬೈ ಹೈಕೋರ್ಟ್ಗಳು ಹೇಳಿರೋ ಹಾಗೆ ಇಂಡೆಮ್ನಿಫೈಯರ್ ಕೆನಾಟ್ ಬಿ ಕಂಪೆಲ್ಡ್ ಟು ಇಂಡೆಮ್ನಿಫೈ ಅಂಟಿಲ್ ಇಂಡೆಮ್ನಿಟಿ ಹೋಲ್ಡರ್ ಹ್ಯಾಸ್ ಇನ್ಕರ್ಡ್ ಆಕ್ಚುಯಲ್ ಲಾಸ್. ಅಂದರೆ ನಷ್ಟಭರ್ತಿ ಪಡೆದ ವ್ಯಕ್ತಿ ನಷ್ಟವನ್ನ ಅನುಭವಿಸುವ ಮುಂಚಿತವಾಗಿಯೇ ಯಾವುದೇ ಕಾರಣಕ್ಕೂ ನಷ್ಟಭರ್ತಿ ಧಾರಕನಿಂದ ನಷ್ಟಭರ್ತಿಯನ್ನ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಈ ಎರಡು ಅಭಿಪ್ರಾಯಗಳನ್ನ ನೋಡಿದಾಗ ಇಂಗ್ಲಿಷ್ ಕಾನೂನು ಮೊದಲನೆಯ ಒಂದು ಅಭಿಪ್ರಾಯವನ್ನ ಅದು ಸಮರ್ಥಿಸಿಕೊಳ್ಳುತ್ತೆ. ಭಾರತ ಕರಾರು ಅಧಿನಿಯಮಕ್ಕೆ ಬಂದಾಗ ಜಸ್ಟಿಸ್ ಚಾಗ್ಲಾರ್ ಅವರು ಗಜಾನನ್ ಮೋರೇಶ್ವರ್ ಪಾರ್ಲೇಕರ್ ವರ್ಸಸ್ ಮೋರೇಶ್ವರ್ ಮದನ್ ಮಂತ್ರಿ ಎಂಬ ಪ್ರಕರಣದಲ್ಲಿ ಈ ರೀತಿಯಾಗಿ ಹೇಳಿರುತ್ತಾರೆ. ಅವರು ಹೇಳಿರುವ ಹಾಗೆ ಭಾರತ ಕರಾರು ಅಧಿನಿಯಮ ಒಂದು ತಿದ್ದುಪಡಿ ಮತ್ತು ಕ್ರೋಢೀಕರಿಸುವ ಕಾಯ್ದೆ ಎರಡೂ ಆಗಿದೆ. ಹಾಗೂ ಇದು ಒಪ್ಪಂದದ ಕಾನೂನಿನ ಸಮಗ್ರವಾಗಿರುವಂತಹ ಕಾನೂನು ಅಲ್ಲ. ಮತ್ತು ಕಲಂ 124 ಕೇವಲ ಒಂದು ನಿರ್ದಿಷ್ಟ ರೀತಿಯ ನಷ್ಟ ಪರಿಹಾರವನ್ನು ಮಾತ್ರ ಅದು ಒಳಗೊಂಡಿರುತ್ತದೆ ಹೊರತು ಬೇರೆ ರೀತಿಯಲ್ಲಿ ಉಂಟಾಗುವ ನಷ್ಟ ಪರಿಹಾರನ ಅದು ಒಳಗೊಂಡಿರುವುದಿಲ್ಲ ಎಂದು ಹೇಳುತ್ತಾರೆ. ಹಾಗೂ ಈ ಒಂದು ಪ್ರಕರಣದಲ್ಲಿ ಫಿರ್ಯಾದಿಯನ್ನು ಎಲ್ಲಾ ಹೊಣೆಗಾರಿಕೆಯಿಂದ ಮುಕ್ತಗೊಳಿಸಲು ಇಂಗ್ಲಿಷ್ ಕಾನೂನಿನ ಈಕ್ವಿಟಿ ತತ್ವವನ್ನು ಅವರು ಅನ್ವಯಿಸುತ್ತಾರೆ. ಧನ್ಯವಾದಗಳು.